Good morning, everyone. So, in the previous class, we have started with capital market instruments. Okay, some of the instruments we have studied. Okay, like equity shares. ಹೇಳಿದೆ what equity shares ಅದಾವ, preference shares ಅದಾವ, debentures ಹೇಳಿದೆ. Okay, mutual funds, UTI, Unit Trust of India. I think this much we have completed. Okay, I think ಎಲ್ಲರಿಗೂ ಗೊತ್ತಿರ್ಬೋದು ವಾಟ್ ಆರ್ ಇಕ್ವಿಟಿ ಶೇರ್ಸ್. ಇಕ್ವಿಟಿ ಶೇರ್ಸ್ ಅಂದ್ರೆ ಏನ್ಬೋದು, ಅವ್ರಿಗೆ ನಾವು ಆರ್ಡಿನರಿ ಶೇರ್ಸ್ನು ಕರಿಬೋದು, ಆರ್ ದೇ ಆರ್ ದ ಓನರ್ಸ್ ಆಫ್ ದ ಕಂಪನಿ. ಓಕೆ, ಇಕ್ವಿಟಿ ಶೇರ್ಸ್ ಅಂದ್ರೆ ಏನು ಅನ್ಬೋದು, ದೇ ಆರ್ ದ ಓನರ್ಸ್ ಆಫ್ ದ ಕಂಪನಿ ಅನ್ಬೋದು, ಆರ್ಡಿನರಿ ಶೇರ್ಸ್ ಅನ್ಬೋದು. ಓಕೆ, ಅವ್ರದ್ದು ಏನು ಪ್ರಾಫಿಟ್ ಇರ್ತದೆ ಫಿಕ್ಸ್ ಇರಲ್ಲ, ಹೇಳಿದೆ. ಸಮ್ ಟೈಮ್ ಇಟ್ಸ್ ಚೇಂಜಸ್. ದ ಹೆಂಗೆ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ನಿ ಇರ್ತದೆ, ಕಂಪ್ನಿ ಹೆಂಗೆ ಪರ್ಫಾರ್ಮೆನ್ಸ್ ಆಗ್ತದೆ, ಅಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅನ್ಬೋದು, ಅವ್ರಿಗೊಂದು ಪ್ರಾಫಿಟ್ ಹೆಂಗೆ ಸಿಗ್ತದೆ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ನಿ ಹಂಗೆ ಸಿಗ್ಬೋದು. ಅವ್ರಿಗೆ ವೋಟಿಂಗ್ ರೈಟ್ಸ್ ಇರ್ತಾವೆ. ಓಕೆ, ಇಕ್ವಿಟಿ ಶೇರ್ಸ್ ಅಂದರೆ ಸಿಂಪಲ್ ಒಳಗೆ ಓನರ್ಸ್ ಆಫ್ ದ ಕಂಪನಿ ಅನ್ಬೋದು. ಓಕೆ, ದೇ ಆರ್ ದ ಓನರ್ಸ್ ಆಫ್ ದ ಕಂಪನಿ ಅನ್ಬೋದು, ಆರ್ಡಿನರಿ ಶೇರ್ಸ್ ಅನ್ಬೋದು, ಅವ್ರ ಕಡೆ ವೋಟಿಂಗ್ ಪವರ್ಸ್ ಇರ್ತಾವೆ. ಇನ್ನೊಂದು ಬರ್ತಾವೆ ನಾನ್ ವೋಟಿಂಗ್ ಶೇರ್ಸ್. ಓಕೆ, ಒಂದು ಇಕ್ವಿಟಿ ಶೇರ್ಸ್ ಅದಾವೆ. ನೆಕ್ಸ್ಟ್ ಇನ್ನೊಂದು ಬರ್ತವೆ ನಾನ್ ವೋಟಿಂಗ್ ಇಕ್ವಿಟಿ ಶೇರ್ಸ್. ಅವ್ರ ಕಡೆಯಿಂದ ಅಷ್ಟು ವೋಟಿಂಗ್ ಮಾಡೋಕ್ಕೆ ಅಧಿಕಾರ ಇಲ್ಲ, ಬಿಕಾಸ್ ದೇ ವೇರ್ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಅವ್ರು. ಓಕೆ, ಅಂಡರ್ಸ್ಟುಡ್ ಅಬೌಟ್ ದ ರಿಟರ್ನ್ ಆನ್ ಇಕ್ವಿಟಿ. ಏನೇನು ರಿಟರ್ನ್ ಆನ್ ಇಕ್ವಿಟಿ ಶೇರ್ಸ್ ಒಳಗೆ ಬರ್ತದೆ, ಹೆಂಗೆ ಡಿಪೆಂಡ್ ಆಗ್ತದೆ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್. ಅಂದ್ರೆ ಹೆಂಗೆ ಪ್ರಾಫಿಟ್ ಆಗ್ಲಿಕ್ಕೆ ಕಂಪ್ನಿ, ಹಂಗೆ ಡಿಪೆಂಡ್ ಆಗ್ಬೋದು. ಓಕೆ, ಇಕ್ವಿಟಿ ಶೇರ್ಸ್ ನಥಿಂಗ್ ಬಟ್ ವಿ ಕ್ಯಾನ್ ಸೇ ಓನರ್ಸ್ ಆಫ್ ದ ಕಂಪ್ನಿ. ಓಕೆ, ಅವ್ರೇನು ಇಂಟ್ರೆಸ್ಟ್ ಇರ್ತದೆ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇರ್ತದೆ. ಸಮ್ಟೈಮ್ಸ್ ಪ್ರಾಫಿಟ್ ಕಡಿಮೆ ಇರ್ಬೋದು, ಸಮ್ಟೈಮ್ಸ್ ಹೈ ಇರ್ಬೋದು. ಬಟ್ ಪ್ರಿಫರೆನ್ಸ್ ಶೇರ್ಗೆ ಎಷ್ಟು ಇರ್ತದೆ ಅಷ್ಟು ಪ್ರಾಫಿಟ್ ಕೊಡಬೇಕು ಇಕ್ವಿಟಿ ಓನರ್ಸ್. ಸಪೋಸ್ ಇಕ್ವಿಟಿ ಓನರ್ಸ್ ಲಾಸ್ ಒಳಗೆ ಬರಲಿ, ವೈಂಡಿಂಗ್ ಅಪ್ ಆಗಲಿ, ಫಸ್ಟ್ ಪ್ರಿಯಾರಿಟಿ ಶುಡ್ ಗಿವನ್ ಟು ದ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ಏನು ಮಾಡಬೇಕು, ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಯಾರು ಕೊಡಬೇಕು, ಇಕ್ವಿಟಿ ಶೇರ್ಸ್, ಬಿಕಾಸ್ ದೇ ಹ್ಯಾವ್ ಸಬ್ಸ್ಕ್ರೈಬ್ ದೇರ್ ಶೇರ್ಸ್. ಅವ್ರಿಗೇನು ಡಿವಿಡೆಂಟ್ ಇರ್ತದೆ, ಡಿವಿಡೆಂಟ್ ಶುಡ್ ಬಿ ಗಿವನ್ ಫಿಕ್ಸ್ಡ್ ಟು ದ ಪ್ರಿಫರೆನ್ಸ್ ಶೇರ್ಸ್. ಓಕೆ, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಪ್ರಿಫರೆನ್ಸ್ ಕೊಡ್ತೀರಿ, ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಿ, ಹಂಗೆ ಪ್ರಿಫರೆನ್ಸ್ ಕೊಡಬೇಕು. ಓಕೆ, ನೆಕ್ಸ್ಟ್ ಮೆರಿಟ್ಸ್ ಹೇಳಿದೆ. ಮೆರಿಟ್ಸ್ ಆಫ್ ಇಕ್ವಿಟಿ ಶೇರ್ಸ್. ಪರ್ಮನೆಂಟ್ ಸೋರ್ಸ್ ಅದಾವ, ಪರ್ಮನೆಂಟ್ ಸೋರ್ಸ್ ಆಫ್ ಫೈನಾನ್ಸ್ ಬರ್ಬೋದು ಇನ್ ಇಕ್ವಿಟಿ ಶೇರ್ಸ್ ಟು ದ ಕಂಪ್ನಿ. ಮತ್ತು ಇಲ್ಲಿ ಏನಿರ್ತದೆ, ನೋ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರ್ತದೆ. ಇಲ್ಲಿ ಏನು ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರ್ತದೆ, ಫಿಕ್ಸ್ ಇರಲ್ಲ. ಸಮ್ಟೈಮ್ ಸಪೋಸ್ ಅ ಕಂಪ್ನಿ ಚಲೋ ಪರ್ಫಾರ್ಮೆನ್ಸ್ ಮಾಡೋದಂದ್ರೆ ರೇಟ್ ಆಫ್ ಡಿವಿಡೆಂಟ್ ಹೈ ಇರ್ಬೋದು. ಸಪೋಸ್ ಅ ಕಂಪ್ನಿ ಪರ್ಫಾರ್ಮೆನ್ಸ್ ಅಷ್ಟು ಚಲೋ ಮಾಡಿಲ್ಲ, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು. ಓಕೆ, ಇಟ್ ಈಸ್ ಆಲ್ಸೋ ಲಿಕ್ವಿಡಿಟಿ ಮಾರ್ಕೆಟ್ ಅನ್ಬೋದು. ಓಕೆ, ದಿಸ್ ವಾಸ್ ಅಬೌಟ್ ದ ಇಕ್ವಿಟಿ ಶೇರ್ಸ್ ವಿ ಹ್ಯಾವ್ ಸ್ಟಡಿಡ್. ನಥಿಂಗ್ ಬಟ್ ದೇ ಆರ್ ದ ಓನರ್ಸ್ ಆಫ್ ದ ಕಂಪನಿ, ದೇ ಹ್ಯಾವ್ ದ ವೋಟಿಂಗ್ ರೈಟ್ಸ್ ಇರ್ತದೆ ಅವ್ರ ಕಡೆ. ಓನರ್ಸ್ ಆಫ್ ದ ಕಂಪನಿ ಇರ್ತಾರೆ ಇಕ್ವಿಟಿ ಶೇರ್ಸ್, ದೇ ಆರ್ ವೋಟಿಂಗ್ ಪವರ್ಸ್ ಇರ್ತಾವೆ. ದೇ ಕ್ಯಾನ್ ಅಟೆಂಡ್ ವೇರಿಯಸ್ ಮೀಟಿಂಗ್ಸ್ ಇರ್ತಾವೆ, ಜನರಲ್ ಮೀಟಿಂಗ್ಸ್ ಇರ್ತಾವೆ, ಅದು ಅಟೆಂಡ್ ಮಾಡ್ಬೋದು. ಅವ್ರು ಏನು ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರ್ತದೆ ಅದು ಫಿಕ್ಸ್ ಇರಲ್ಲ. ಓಕೆ, ಚೇಂಜಸ್ ಇರ್ಬೋದು. ಬಟ್ ಫಾರ್ ಪ್ರಿಫರೆನ್ಸ್ ಶೇರ್ ಏನಿರ್ತದೆ, ರೇಟ್ ಆಫ್ ಡಿವಿಡೆಂಟ್ ಫಿಕ್ಸ್ ಇರ್ತದೆ, ಮೊದಲೇ ಫಿಕ್ಸ್ ಮಾಡ್ತಾರೆ, ಇಷ್ಟು ಕೊಡ್ತೀರಿ ಅಷ್ಟೇ ಕೊಡಬೇಕು. ಓಕೆ, ನೆಕ್ಸ್ಟ್ ಏನಿತ್ತು, ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸನ್ನು ಸ್ಟಡಿ ಮಾಡಿದರೆ ದೀಸ್ ಆರ್ ನೋನ್ ಆ್ಯಸ್ ಪ್ರಿಫರ್ಡ್ ಸ್ಟಾಕ್. ಅವ್ರಿಗೆ ನಾವು ಪ್ರಿಫರ್ಡ್ ಸ್ಟಾಕ್ ಅನ್ಬೋದು. ಅವ್ರಿಗೆ ಡಿವಿಡೆಂಟ್ ಕಂಪಲ್ಸರಿ ಕೊಡಬೇಕು. ಓಕೆ, ಡಿವಿಡೆಂಟ್ ಕೊಡಬೇಕು, ಏನೇನೆಷ್ಟು ಪ್ರಾಫಿಟ್ ಇರ್ತದೆ ಕಂಪನಿ ಅವ್ರಿಗೆ ಕೊಡಬೇಕು. ಮತ್ತು ದೇ ಹ್ಯಾವ್ ನೋ ವೋಟಿಂಗ್ ರೈಟ್. ಅವ್ರ ಕಡೆ ಏನು ವೋಟಿಂಗ್ ರೈಟ್ಸ್ ಇರಲ್ಲ, ಬಿಕಾಸ್ ದೇ ಆರ್ ನಾಟ್ ದ ಓನರ್ಸ್ ಆಫ್ ದ ಕಂಪನಿ. ಅವ್ರ ಕಡೆ ಅಷ್ಟು ವೋಟಿಂಗ್ ರೈಟ್ಸ್ ಇರಲ್ಲ ಪ್ರಿಫರೆನ್ಸ್ ಶೇರ್ ಕಡೆ. ಅದು ಸ್ಟಡಿ ಮಾಡಿದಿರಿ. ನೆಕ್ಸ್ಟ್ ಡಿಬೆಂಚರ್ ಹೇಳಿದೆ. ಡಿಬೆಂಚರ್ ಅಂದರೆ ಏನನ್ಬೋದು, ಸಪೋಸ್ ಇಫ್ ಅ ಕಂಪನಿ ನೀಡ್ಸ್ ಫಂಡ್ಸ್, ಅವ್ರಿಗೆ ಫಂಡ್ಸ್ ನೀಡ್ ಆಗ್ಯಾವ ಫಾರ್ ಡೆವಲಪ್ಮೆಂಟ್ ಪರ್ಪಸ್. ಓಕೆ, ದೇ ಕ್ಯಾನ್ ಬಾರೋ ಫ್ರಮ್ ದ ಜನರಲ್ ಪಬ್ಲಿಕ್. ಓಕೆ, ಸಪೋಸ್ ಅ ಕಂಪ್ನಿ ಅದಾವ, ABC ಕಂಪ್ನಿ ಐತ್ರಿ, ಅವ್ರಿಗೆ ಸಮ್ ಫಂಡ್ ರಿಕ್ವೈರ್ ಆಗ್ಯಾವ. ಓಕೆ, ಅವ್ರು ಹೆಂಗೆ ತೊಗೋಬೋದು, ಫ್ರಮ್ ದ ಜನರಲ್ ಪಬ್ಲಿಕ್ ತೊಗೋಬೋದು ಬೈ ಇಶ್ಯೂವಿಂಗ್ ಅ ಸರ್ಟಿಫಿಕೇಟ್. ಓಕೆ, ಫಾರ್ ಫಿಕ್ಸ್ಡ್ ಟೈಮ್ ಕೊಡ್ತಾರೆ ಮತ್ತು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡ್ತಾರೆ. ಡಿಬೆಂಚರ್ ಒಳಗೆ ಏನಾಗ್ತಾವೆ, ಇಲ್ಲಿ ಯೂಶಲಿ ಲಾರ್ಜ್ ಕಂಪ್ನೀಸ್ ಬಾರೋ ಮಾಡ್ತಾರೆ. ಡಿಬೆಂಚರ್ ಯಾರು ಯೂಸ್ ಮಾಡ್ತಾರೆ, ಯೂಶಲಿ ಲಾರ್ಜ್ ಕಂಪ್ನೀಸ್ ತಗೋತಾರೆ, ಬಾರೋ ದ ಮನಿ ಫ್ರಮ್ ದ ಪಬ್ಲಿಕ್. ಅಂಡರ್ಸ್ಟುಡ್. ಡಿಬೆಂಚರ್ ಒಳಗೆ ಏನಾಗ್ತದೆ, ಯೂಶಲಿ ಲಾರ್ಜ್ ಕಂಪ್ನೀಸ್, ಯಾವ ಲಾರ್ಜ್ ಕಂಪ್ನೀಸ್ ಇರ್ತಾವೆ, ಯೂಜ್ ಬಿಗ್ ಕಂಪ್ನೀಸ್ ಇರ್ತಾವೆ, ದೇ ಬಾರೋ ಮನಿ ಫ್ರಮ್ ದ ಜನರಲ್ ಪಬ್ಲಿಕ್. ಇಲ್ಲೇನಿರ್ತದೆ, ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಕೊಡ್ತಾರೆ, ಅದರ ಜೊತೆ ಒಂದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡ್ತಾರೆ. ಓಕೆ, ಡಿಬೆಂಚರ್ಸ್ ಆರ್ ಆಫರ್ಡ್ ಫಾರ್ ದ ಪಬ್ಲಿಕ್, ಆಫರ್ ಮಾಡ್ತಾರೆ ಫಾರ್ ಸಬ್ಸ್ಕ್ರಿಪ್ಷನ್ಸ್, ಅವ್ರು ಸಬ್ಸ್ಕ್ರೈಬ್ ಮಾಡ್ಬೋದು. ಓಕೆ,
ಎಕ್ಸಾಂಪಲ್ ಒಳಗೆ ಹೆಂಗಿರ್ತಾರೆ ಡಿಬೆಂಚರ್ ಸರ್ಟಿಫಿಕೇಟ್ ತೋರಿಸಿದ್ದೆ. ಓಕೆ, ಇನ್ನೊಂದ್ಸಲ ತೋರಿಸಿ ತಡಿ. ಓಕೆ, ದಿಸ್ ಈಸ್ ಅ ಸರ್ಟಿಫಿಕೇಟ್ ಹೆಂಗೆ ಇರ್ತದೆ ಇನ್ ಡಿಬೆಂಚರ್ ಒಳಗೆ. ಓಕೆ, ಏನು ಅನ್ಬೋದು, ಡಿಬೆಂಚರ್ ಅನ್ಬೋದು ಅ ಮೀಡಿಯಮ್ ಅನ್ಬೋದು ಆರ್ ಲಾಂಗ್ ಟರ್ಮ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ ಅನ್ಬೋದು, ಯೂಸ್ಡ್ ಫಾರ್ ಲಾರ್ಜ್ ಕಂಪ್ನಿ. ಸ್ಪೆಷಲಿ ಯಾರು ಯೂಸ್ ಮಾಡ್ತಾರೆ, ಲಾರ್ಜ್ ಕಂಪ್ನಿ ಯೂಸ್ ಮಾಡ್ತಾರೆ ಡಿಬೆಂಚರ್ಸ್. ಹಿಂಗೆ ಡಿಬೆಂಚರ್ ಸರ್ಟಿಫಿಕೇಟ್ ಹಿಂಗೆ ತೋರಿಸುತ್ತೆ. ಓಕೆ, ದಿಸ್ ಈಸ್ ಅ ಡಿಬೆಂಚರ್ ಸರ್ಟಿಫಿಕೇಟ್. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ ನಾವು ಸ್ಟಡಿ ಮಾಡ್ತೀವಿ. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನನ್ಬೋದು, ಗ್ರೂಪ್ ಆಫ್ ಪೀಪಲ್ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಮ್ಯೂಚುವಲ್ ಫಂಡ್ಸ್ ಒಳಗೆ ಏನಾಗ್ತಾರೆ, ಗ್ರೂಪ್ ಆಫ್ ಪೀಪಲ್ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಇದನ್ನು ಹೇಳಿದೆ. ಸಿ ಅ ಮ್ಯೂಚುವಲ್ ಫಂಡ್ಸ್ ಟ್ರಸ್ಟ್ ದಟ್ ಪೂಲ್ಸ್ ಆಫ್ ಸೇವಿಂಗ್ಸ್ ನಂಬರ್ ಆಫ್ ಇನ್ವೆಸ್ಟರ್ಸ್ ಹೂ ಶೇರ್ ಕಾಮನ್ ಫೈನಾನ್ಷಿಯಲ್ ಗೋಲ್. ಇದನ್ನು ಮ್ಯೂಚುವಲ್ ಫಂಡ್ಸ್ ಏನಿರ್ತದೆ, ವೇರ್ ವಿ ಕ್ಯಾನ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಓಕೆ, ಒಂದು ಗ್ರೂಪ್ ಆಫ್ ಪೀಪಲ್ಸ್ ಇರ್ತಾರೆ, ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವಿಂಗ್ ಸರ್ಪ್ಲಸ್ ಫಂಡ್ಸ್. ಯಾರ ಕಡೆ ಸರ್ಪ್ಲಸ್ ಫಂಡ್ಸ್ ಅದ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ ಮ್ಯೂಚುವಲ್ ಫಂಡ್ಸ್. ಓಕೆ, ರಿಸ್ಕ್ನು ಕಡಿಮೆ ಇರ್ಬೋದು, ಬಿಕಾಸ್ ಗ್ರೂಪ್ ಆಫ್ ಪೀಪಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಏನೇನು ಇನ್ಕಮ್ ಅರ್ನ್ ಮಾಡ್ತಾರೆ ಯೂನಿಟ್ಸ್ ಒಳಗೆ ಡಿವೈಡ್ ಮಾಡ್ಬೋದು. ಓಕೆ, ದಿಸ್ ವಾಸ್ ಅಬೌಟ್ ದ ಮ್ಯೂಚುವಲ್ ಫಂಡ್ಸ್ ನಾವು ಸ್ಟಡಿ ಮಾಡಿದಿರಿ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ನು ಸ್ಟಡಿ ಮಾಡಿದಿರಿ. ಓನರ್ಶಿಪ್ ಯಾರ ಕಡೆ ಇರ್ತದೆ, ಇನ್ವೆಸ್ಟರ್ ಕಡೆ ಇರ್ತದೆ ಇನ್ ಮ್ಯೂಚುವಲ್ ಫಂಡ್ಸ್. ಮತ್ತು ಇದು ಯಾರು ಮ್ಯಾನೇಜ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸ್ ಯಾರು ಮ್ಯಾನೇಜ್ ಮಾಡ್ತಾರೆ, ಒಂದು ಟೀಮ್ ಇರ್ತದೆ, ಇನ್ವೆಸ್ಟ್ಮೆಂಟ್ ಪ್ರೊಫೆಷನಲ್ ಟೀಮ್ ಇರ್ತದೆ, ಅವ್ರು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಆ್ಯಂಡ್ ದ ಪೂಲ್ ಆಫ್ ಇನ್ವೆಸ್ಟ್, ಏನೇನು ಫಂಡ್ಸ್ ಇರ್ತಾವೆ, ದೇ ಕ್ಯಾನ್ ಇನ್ವೆಸ್ಟ್ ಇನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಸಿ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಲ್ಲಿ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇನ್ ಶೇರ್ಸ್ ಮಾಡ್ಬೋದು, ಇನ್ ಡಿಬೆಂಚರ್ಸ್, ಅಲ್ಲೆಲ್ಲಿ ದ್ಯಾಟ್ ಈಸ್ ಕಾಲ್ಡ್ ಎಸ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಅಂದ್ರೆ ಆಪ್ಷನ್ಸ್ ಇರ್ತವೆ, ವೇರ್ ದೇ ಕ್ಯಾನ್ ಇನ್ವೆಸ್ಟ್, ಅದು ಮಾಡ್ಬೋದು. ನೆಕ್ಸ್ಟ್ ಹೇಳಿದೆ ಯು ಟಿ ಐ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಓಕೆ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಏನಾಗಿತ್ತು, ಯಾವಾಗ ಸೆಟಪ್ ಆಗಿತ್ತು, ಫೆಬ್ರವರಿ 1964 ಒಳಗೆ ಸೆಟಪ್ ಆಗಿತ್ತು. ಇಟ್ ಕಮ್ಸ್ ಅಂಡರ್ ಪಬ್ಲಿಕ್ ಸೆಕ್ಟರ್. ಓಕೆ, ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಅನ್ಬೋದು. ಇದು ಯಾವಾಗ ಸೆಟಪ್ ಆಗಿತ್ತು, ಫೆಬ್ರವರಿ 1964. ಬಟ್ ಇದು ಆಪ್ರೇಷನ್ ಯಾವಾಗ ಸ್ಟಾರ್ಟ್, ಅಂದ್ರೆ ಮೇನ್ ಫಂಕ್ಷನ್ಸ್ ಯಾವಾಗ ಸ್ಟಾರ್ಟ್ ಆಗಿತ್ತು, ಜುಲೈ 1964. ಇಲ್ಲಿ ಮೇನ್ ಮೋಟಿವ್ ಏನ್ಬೋದು, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಇಲ್ಲೇನು ಮಾಡ್ತಾರೆ, ಯಾರು ಸ್ಮಾಲ್ ಇನ್ವೆಸ್ಟರ್ಸ್ ಅದ, ದೇ ಕ್ಯಾನ್ ಇನ್ವೆಸ್ಟ್. ಓಕೆ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಒಳಗೆ ಏನು ಅನ್ಬೋದು, ಸ್ಮಾಲ್ ಇನ್ವೆಸ್ಟರ್ಸ್ ಇರ್ಬೋದು. ಓಕೆ, ಸ್ಮಾಲ್ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವ್ರಿಗೆ ಅಪಾರ್ಚುನಿಟಿ ಕೊಡ್ತಾರೆ ಟು ಇನ್ವೆಸ್ಟ್ ಇನ್ ದಿಸ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಸಪೋಸ್ ಯೂನಿಟ್ ಹೋಲ್ಡರ್ ಯಾರು ಯೂನಿಟ್ ಹೋಲ್ಡ್ ಮಾಡ್ತಾರೆ, ಇಫ್ ನೆಸೆಸರಿ ದೇ ಕ್ಯಾನ್ ಸೆಲ್ ದೇರ್ ಯೂನಿಟ್ಸ್, ದ ಪ್ರೈಸ್ ಡಿಟರ್ಮನ್, ಮತ್ತು ದೇ ಕ್ಯಾನ್ ಸೆಲ್. ಇನ್ನು ಸಿಂಪಲ್ ಒಳಗೆ ಏನ್ಬೋದು, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂದ್ರೆ ಏನ್ಬೋದು, ಇದೊಂದು ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಅನ್ಬೋದು. ಓಕೆ, ಇಲ್ಲೇನು ಮಾಡ್ತಾರೆ, ಎರಡು ಸ್ಮಾಲ್ ಇನ್ವೆಸ್ಟರ್ಸ್ ಇರ್ತಾರೆ, ಸ್ಮಾಲ್ ಇನ್ವೆಸ್ಟರ್ಸ್, ದೇ ಕ್ಯಾನ್ ಇನ್ವೆಸ್ಟ್. ಸಪೋಸ್ ಯೂನಿಟ್ ಹೋಲ್ಡರ್ ಇಫ್ ನೆಸೆಸರಿ, ಸಪೋಸ್ ಯಾವ್ದಾರು ಪರ್ಸನ್ ಯೂನಿಟ್ ಹೋಲ್ಡರ್ ಅದ, ದೇ ಅದು ಯೂನಿಟ್ ಸೆಲ್ ಮಾಡ್ಬೋದು ಟು ದ ಯು ಟಿ ಐ ಅಟ್ ದ ಫಿಕ್ಸ್ಡ್ ಡಿಪಾಸಿಟ್. ಓಕೆ, ನೆಕ್ಸ್ಟ್ we will we will come to cumulative preference shares. ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು ಅನ್ಬೋದು, ಸಪೋಸ್ ಪ್ರಿಫರೆನ್ಸ್ ಶೇರ್ಸ್ ಏನಂದ್ರೆ ಒಂದು, ಸಪೋಸ್ ಕಂಪನಿ ಏನು ಮಾಡಬೇಕು, ಪ್ರಿಫರೆನ್ಸ್ ಶೇರ್ ಡಿವಿಡೆಂಟ್ ಕೊಡಬೇಕು. ಓಕೆ, ಕ್ಯುಮ್ಯುಲೇಟಿವ್ ಒಳಗೆ ಸಿಂಪಲ್ ಒಳಗೆ ಹೇಳ್ತೀನಿ ನೋಡ್ರಿ, ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು ಅನ್ಬೋದು, ಸಪೋಸ್ ಅ ಕಂಪನಿ ಏನು ಮಾಡ್ತಾರೆ, ಶುಡ್ ಪೇ ಡಿವಿಡೆಂಟ್ ಟು ದ ಪ್ರಿಫರೆನ್ಸ್ ಶೇರ್ಸ್. ಅಕಸ್ಮಾತ್ ಅದು ಇಯರ್ ಒಳಗೆ ಅದು ಕಂಪನಿ ಲಾಸ್ ಒಳಗೈತಿ, ಅವ್ರ ಕಡೆ ಎಷ್ಟು ಫಂಡ್ ಇಲ್ಲ ಟು ಪೇ ಡಿವಿಡೆಂಟ್ ಟು ದ ಪ್ರಿಫರೆನ್ಸ್ ಶೇರ್ಸ್, ಅವಾಗ ಕಂಪನಿ ಏನು ಮಾಡ್ಬೋದು, ಇನ್ನೇನು ಪ್ರಾಫಿಟ್ ಕೊಡಬೇಕು, ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಮಾಡ್ಬೋದು, ಸಪೋಸ್ ಅ ಕಂಪನಿ ಏನು ಮಾಡಬೇಕು, ಡಿವಿಡೆಂಟ್ ಕೊಡಬೇಕು ಫಾರ್ ಪ್ರಿಫರೆನ್ಸ್ ಶೇರ್ಸ್. ಅವಾಗ ಅಕಸ್ಮಾತ್ ಅವ್ರ ಕಡೆ ಅಷ್ಟು ಪ್ರಾಫಿಟ್ ಇಲ್ಲ, ಕಂಪನಿ ಕಡೆ ಅಷ್ಟು ಫಂಡ್ ಇಲ್ಲ, ಪ್ರಾಫಿಟ್ ಬಂದಿಲ್ಲ, ಪರ್ಫಾರ್ಮೆನ್ಸ್ ಚಲೋ ಆಗಿಲ್ಲ ಕಂಪನಿ, ದ್ಯಾಟ್ ಕಂಪಲ್ಸರಿ ದೇ ಶುಡ್ ಪೇಕ್ ದ ಡಿವಿಡೆಂಟ್. ಅವಾಗ ಏನು ಮಾಡ್ಬೋದು, ಅದು ಕಂಪ್ನಿ ಏನು ಮಾಡಬೇಕು, ಏನೇನು ಫಂಡ್ಸ್ ಇರ್ತದೆ ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಸಿ preference shares is called cumulative when the outstanding payment of a dividend is cumulative. Outstanding fund of a dividend is cumulative. If a company does not have financial capability to pay a dividend to the owners of its preference shares at any point of time, then it will not pay a dividend to its common shareholders.
along preference shareholders are not paid. The dividend amount get carried forward to the next year. ಅದು ನಾನು ಏನು ಹೇಳಿದೆ ಸಿಂಪಲ್. ಸಪೋಸ್ ಕಂಪನಿ ಹ್ಯಾಸ್ ನಾಟ್ ಅ ಕೆಪಬಿಲಿಟಿ, ಅವ್ರ ಕಡೆ ಅಷ್ಟು ಕೆಪಬಲ್ ಇಲ್ಲ ಟು ಪೇ ದ ಫಂಡ್ ಟು ದ ಪ್ರಿಫರೆನ್ಸ್ ಶೇರ್. ಸಪೋಸ್ ಅವ್ರ ಕಡೆ ಫಂಡ್ ಇಲ್ಲ ಅಂದ್ರೆ ಅದು ಏನು ಡಿವಿಡೆಂಟ್ ಅಮೌಂಟ್ ಏನಿರ್ತದೆ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅದು ಇಯರ್ತ್ ಮತ್ತು ಇದು ಇಯರ್ತ್ ಟೋಟಲ್ ಮಾಡಿ ಅವ್ರು ಡಿವಿಡೆಂಟ್ ಪ್ರಾಫಿಟ್ ಕೊಡ್ಬೋದು ಫಾರ್ ದ ಪ್ರಿಫರೆನ್ಸ್ ಶೇರ್ಸ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಕ್ಯುಮ್ಯುಲೇಟಿವ್, ಅಂದರೆ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್. ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಇನ್ ದ ಕಂಪನಿ ಡಸ್ ನಾಟ್ ಹ್ಯಾವ್, ಅವ್ರ ಕಡೆ ಕೆಪಬಿಲಿಟಿ ಇಲ್ಲ, ಕಂಪ್ನಿ ಕಡೆ ಕೆಪಬಲ್ ಇಲ್ಲ ಟು ಪೇ ದ ಡಿವಿಡೆಂಟ್ ಟು ದ ಓನರ್ಸ್, ಮೀನ್ಸ್ ದೇ ಕ್ಯಾನ್ ಫಾರ್ವರ್ಡ್ ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಕ್ಯಾರಿ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್ ಇಯರ್. ದಟ್ ಈಸ್ ಕಾಲ್ಡ್ ಆಸ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಓಕೆ, so next we will move to see, next we have no voting shares. Next capital market instruments is non-voting shares. See, non-voting shares do not give the holder any voting rights in the company. This means that a holder is entitled to a portion of a company's capital but is not able to take part in general meeting. Non-voting shares are mostly issued to the employees or to a family members of the main shareholders. The class of shares allow the main shareholders to retain control of a company's whilst multiplying the number of shareholders. See, non-voting shares ಅಂದ್ರೆ ಏನೆನ್ಬೋದು, ದೇ ಡೋ ಮೀನ್ಸ್ ಅವ್ರಿಗೆ ಏನು ಮಾಡ್ತಾರೆ, ಯೂಶಲಿ ಯಾರಿಗೆ ಇಶ್ಯೂ ಕೊಡ್ತಾರೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಕೊಡ್ಬೋದು. ಓಕೆ, ಈ ನಾನ್ ವೋಟಿಂಗ್ ಶೇರ್ಸ್ ಅಂದ್ರೆ ಯಾರು ಬರ್ತಾರೆ, ಮೋಸ್ಟ್ಲಿ ವಿಚ್ ಈಸ್ ಇಶ್ಯೂಡ್ ಬೈ ಎಂಪ್ಲಾಯೀಸ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರು ಇಶ್ಯೂ ಮಾಡ್ಯಾರ ಶೇರ್ಸ್, ಯಾರು ಪರ್ಚೇಸ್ ಮಾಡ್ಯಾರ ಅಂದ್ರೆ ಸಪೋಸ್ ಎಂಪ್ಲಾಯೀಸ್. ಐ ಥಿಂಕ್ ಎವ್ರಿ ಒನ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಎಂಪ್ಲಾಯೀಸ್ ಆ್ಯಂಡ್ ಎಂಪ್ಲಾಯರ್. ಸಿ, ಎಂಪ್ಲಾಯರ್ ಅಂದ್ರೆ ಏನು ಅನ್ಬೋದು, ಓನರ್ ಅನ್ಬೋದು, ಓನರ್. ಎಂಪ್ಲಾಯರ್ ಅಂದ್ರೆ ಓನರ್, ಎಂಪ್ಲಾಯೀಸ್ ಅಂದ್ರೆ ಯಾರು ವರ್ಕ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಎಂಪ್ಲಾಯೀಸ್. ಓಕೆ, ಅಂದ್ರೆ ಎಂಪ್ಲಾಯೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು. ಓಕೆ, ಅವ್ರು ಯಾರು ಪರ್ಚೇಸ್ ಮಾಡಿದ್ರೆ ಶೇರ್ ಹೋಲ್ಡರ್ಸ್, ಅವ್ರಿಗೆ ಏನು ಮಾಡ್ತಾರೆ, ದೇ ಡಸ್ ನಾಟ್ ಹ್ಯಾವ್ ದ ವೋಟಿಂಗ್ ರೈಟ್ಸ್ ಇನ್ ದ ಕಂಪನಿ. ಯಾರು ನಾನ್ ವೋಟಿಂಗ್ ಶೇರ್ಸ್ ಇರ್ತಾರೆ, ದೇ ಡಸ್ ನಾಟ್ ಹ್ಯಾವ್ ವೋಟಿಂಗ್ ರೈಟ್ಸ್, ಮೀನ್ಸ್ ಅವ್ರಿಗೇನು ಮಾಡ್ತಾರೆ, ಒಂದು ಪಾರ್ಟ್ ಆಫ್ ಅ ಪೋರ್ಷನ್ ಪ್ರಾಫಿಟ್ ಕೊಡ್ತಾರೆ, ಅಂದರೆ ಕಂಪ್ನೀಸ್ ಕ್ಯಾಪಿಟಲ್ ಒಳಗೆ ಒಂದು ಪ್ರಾಫಿಟ್ ಕೊಡ್ತಾರೆ. ಬಟ್ ದೇ ಡಸ್ ನಾಟ್ ಟೇಕ್ ಪಾರ್ಟ್ ಇನ್ ಮೀಟಿಂಗ್ಸ್. ಅಂದ್ರೆ ಮೀಟಿಂಗ್ಸ್ ಇರ್ತಾವೆ, ಜನರಲ್ ಮೀಟಿಂಗ್ ಇರ್ತಾವೆ, ಆರ್ಡಿನರಿ ಮೀಟಿಂಗ್ ಇರ್ತಾವೆ, ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ಇರ್ತಾವೆ. ಐ ಥಿಂಕ್ ಯು ಹ್ಯಾವ್ ಸ್ಟಡಿಡ್ ಇನ್ ಸೆಕ್ರೆಟರಿ ಪ್ರಾಕ್ಟೀಸ್ ಇನ್ ಫಸ್ಟ್ ಸೆಮ್. ಅಂದರೆ ಮೀಟಿಂಗ್ಸ್ ಇರ್ತಾವೆ, ಜನರಲ್ ಮೀಟಿಂಗ್, ಆರ್ಡಿನರಿ ಮೀಟಿಂಗ್, ಎಕ್ಸ್ಟ್ರಾ ಆರ್ಡಿನರಿ ಮೀಟಿಂಗ್ಸ್. ಓಕೆ, ಅವರು ನಾನ್ ವೋಟಿಂಗ್ಸ್ ಅವ್ರಿಗೇನಿರ್ತಾರೆ, ಅವ್ರು ಅಧಿಕಾರ ಇರೋಂಗಿಲ್ಲ ಟು ಟೇಕ್ ಪಾರ್ಟ್ ಇನ್ ಜನರಲ್ ಮೀಟಿಂಗ್. ಓನ್ಲಿ ಅವ್ರಿಗೆ ಏನು ಸಿಗ್ತದೆ, ಒಂದು ಸಮ್ ಕಂಪ್ನೀಸ್ ಪ್ರಾಫಿಟ್ ಕೊಡ್ತಾರೆ, ಕಂಪ್ನೀಸ್ ಕ್ಯಾಪಿಟಲ್ ಒಳಗೆ ಸಮ್ ಡಿವಿಡೆಂಡ್ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ, ಫಾರ್ ನಾನ್ ವೋಟಿಂಗ್ ಶೇರ್ಸ್. ಮೀನ್ಸ್ ನಾನ್ ವೋಟಿಂಗ್ ಶೇರ್ಸ್ ಸಿಂಪಲ್ ಏನು ಅನ್ಬೋದು, ದೇ ಡಸ್ ನಾಟ್ ಹ್ಯಾವ್ ದ ವೋಟಿಂಗ್ ರೈಟ್ಸ್, ವೋಟಿಂಗ್ ರೈಟ್ ಇರಂಗಿಲ್ಲ, ಮತ್ತು ದೇ ಡಸ್ ನಾಟ್ ಅಟೆಂಡ್ ಜನರಲ್ ಮೀಟಿಂಗ್, ಅಂದರೆ ಆ್ಯನ್ಯುವಲ್ಸ್ ಮೀಟಿಂಗ್ ಬರ್ತಾವೆ. ಓಕೆ, 6 months ಒಳಗೆ ಮೀಟಿಂಗ್ ಬರ್ತಾವೆ, ಇಯರ್ಲಿ ಮೀಟಿಂಗ್ಸ್ ಬರ್ತಾವೆ. ಓಕೆ, ಇಯರ್ಲಿ ಮೀಟಿಂಗ್ಸ್ ಬರ್ತಾವೆ ನಿಮ್ಮ ಕಂಪ್ನೀಸ್ ಒಳಗೆ. ಜನರಲ್ ಮೀಟಿಂಗ್ ಅಂದರೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್, ಇಯರ್ಲಿ ಇರ್ತಾವೆ, ಕ್ವಾರ್ಟರ್ಲಿ ಇರ್ತಾವೆ, ಅಂದರೆ 6 months ಒಳಗೆ ಇರ್ತಾವೆ. ಅದು ಮೀಟಿಂಗ್ ಒಳಗೆ ಅವ್ರಿಗೆ ಅಧಿಕಾರ ಇಲ್ಲ, ದೇ ಕೆ ನಾಟ್ ಟೇಕ್ ಪಾರ್ಟ್. ಬಟ್ ಅವ್ರಿಗೆ ಏನು ಕೊಡ್ತಾರೆ, ಓನ್ಲಿ ಆ್ಯಸ್ ಅ ಡಿವಿಡೆಂಟ್ ಕೊಡ್ತಾರೆ, ಅಂದ್ರೆ ಪ್ರಾಫಿಟ್ ಕೊಡ್ತಾರೆ. ಓಕೆ, ಮೋಸ್ಟ್ಲಿ ಇವ್ರು ಯಾರು ಇಶ್ಯೂ ಮಾಡ್ಬೋದು. ಓಕೆ, ಮೋಸ್ಟ್ಲಿ ಇದು ನಾನ್ ವೋಟಿಂಗ್ ಶೇರ್ಸ್ ಒಳಗೆ ಯಾರು ಬರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಬರ್ಬೋದು, ಅವ್ರ ಫ್ರೆಂಡ್ಸ್ ಬರ್ಬೋದು, ಅವ್ರ ರಿಲೇಟಿವ್ಸ್ ಬರ್ಬೋದು. ದೇ ಕಮ್ಸ್ ಅಂಡರ್ ದ ನಾನ್ ವೋಟಿಂಗ್ ಶೇರ್ಸ್. ಐ ಥಿಂಕ್ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ನಾನ್ ವೋಟಿಂಗ್ ಶೇರ್ಸ್. ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನನ್ಬೋದು, ವೇರ್ ಅ ಕಂಪ್ನಿ ಕಡೆ ಅಷ್ಟು they are not capable to pay the dividend for the its preference. Okay, ಅದು ಪ್ರಾಫಿಟ್ ಏನು ಮಾಡ್ಬೋದು, ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ನೆಕ್ಸ್ಟ್ ನಾನ್ ವೋಟಿಂಗ್ ಶೇರ್ಸ್ ಅಂದ್ರೆ ಯೂಶಲಿ ಇವ್ರಿಗೆ ಏನು ಮಾಡ್ತಾರೆ, ಆ್ಯಸ್ ಅ ಪೋರ್ಷನ್ ಕೊಡ್ತಾರೆ, ಅಂದರೆ ಕಂಪ್ನೀಸ್ ಕ್ಯಾಪಿಟಲ್ ಪ್ರಾಫಿಟ್ ಕೊಡ್ತಾರೆ, ಡಿವಿಡೆಂಟ್. ಬಟ್ ದೇ ಕೆನಾಟ್ ಅಟೆಂಡ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ಸ್ ಆರ್ ದೇ ಡಸ್ ನಾಟ್ ಹ್ಯಾವ್ ದ ವೋಟಿಂಗ್ ರೈಟ್ಸ್. ಯೂಶಲಿ ದೇ ವಿಲ್ ಬಿ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಸೊ ದಿಸ್ ವಾಸ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ವಿ ಹ್ಯಾವ್
Next we have government securities. Government securities ಒಳಗೆ ಒಂದು ಸ್ಟಾಕ್ ಸರ್ಟಿಫಿಕೇಟ್ ಬರ್ತದೆ. ಒಂದು ಸ್ಟಾಕ್ ಸರ್ಟಿಫಿಕೇಟ್ ಇನ್ನೊಂದು ಪ್ರಾಮಿಸರಿ ನೋಟ್ಸ್ ಬರ್ತದೆ. ಸಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಒಳಗೆ ಫಸ್ಟ್ ಏನೈತಿ ಸ್ಟಾಕ್ ಸರ್ಟಿಫಿಕೇಟ್. ಸಿ ಸ್ಟಾಕ್ ಸರ್ಟಿಫಿಕೇಟ್ ಅಂದ್ರೆ ಏನನ್ಬೋದು, ಅ ಫಿಸಿಕಲ್ ಪೀಸ್ ಆಫ್ ಪೇಪರ್ that represents shareholders ownership in the company. Stocks certificate ಏನೇನು ಇನ್ಕ್ಲೂಡ್ ಆಗ್ಬೋದು, information such the number of shares owned, the date of purchase and identification number, usually corporate seal and signature. ಸಿ ಗೌರ್ಮೆಂಟ್ ಸೆಕ್ಯೂರಿಟಿ ಒಳಗೆ ಇನ್ನೊಂದು ಏನು ಬರ್ತದೆ, ಸ್ಟಾಕ್ ಸರ್ಟಿಫಿಕೇಟ್ ಯೂಶಲಿ ಏನು ಅನ್ಬೋದು, ಅ ಪೀಸ್ ಆಫ್ ಪೇಪರ್ ಎನ್ಬೋದು, ಫಿಸಿಕಲ್ ಪೀಸ್ ಅಂದ್ರೆ ಒಂದು ಪೀಸ್ ಆಫ್ ಪೇಪರ್. ಅದರೊಳಗೆ ಏನಿರ್ತದೆ, ಕಂಪ್ನಿ ಲೋಗೋ ಇರ್ಬೋದು. ಫಸ್ಟ್ ಹೆಡರ್ ಒಳಗೆ ಏನು ಬರ್ತದೆ, ಕಂಪ್ನಿ ಲೋಗೋ ಬರ್ಬೋದು, ಅಡ್ರೆಸ್ ಬರ್ಬೋದು, ಇಮೇಲ್ ಐ ಡಿಸ್, ಫೋನ್ ನಂಬರ್ಸ್ ಎಲ್ಲ ಮೆನ್ಷನ್ ಮಾಡ್ಬೋದು ಇನ್ ದ ಹೆಡ್ ಒಳಗೆ. ಓಕೆ, ಮತ್ತು ಏನಿರ್ತದೆ ಇಲ್ಲಿ ಇದ್ರೊಳಗೆ ಏನಿರ್ತದೆ, ಏನು ರೀಪ್ರೆಸೆಂಟ್ ಮಾಡ್ತದೆ ಸ್ಟಾಕ್ ಸರ್ಟಿಫಿಕೇಟ್, ಏನು ರೀಪ್ರೆಸೆಂಟ್ ಮಾಡ್ತದೆ, ಓನರ್ಶಿಪ್ ಅಂದ್ರೆ ಶೇರ್ ಹೋಲ್ಡರ್ಸ್ ಎಷ್ಟು ಓನರ್ ತೊಗೊಂತಾರೆ, ಎಷ್ಟು ಶೇರ್ಸ್ ಪರ್ಚೇಸ್ ಮಾಡ್ಯಾರ ಅದರೊಳಗೆ ಮೆನ್ಷನ್ ಮಾಡ್ತಾರೆ ಇನ್ ದ ಕಂಪ್ನಿ. ಮತ್ತು ಏನೇನಿರ್ತದೆ, ಇನ್ಫಾರ್ಮೇಷನ್ ಇರ್ತದೆ, ಎಷ್ಟು ನಂಬರ್ ಆಫ್ ಶೇರ್ಸ್ ಅದಾವೆ, ಓಕೆ, ಯಾರು ಓನ್ ಮಾಡ್ಯಾರ, ಓಕೆ, ದ ಡೇಟ್ ಆಫ್ ಪರ್ಚೇಸ್ ಅನ್ಬೋದು, ಓಕೆ, ಐಡೆಂಟಿಫಿಕೇಶನ್ ನಂಬರ್ ಅನ್ಬೋದು. ಯೂಶಲಿ ಒಂದು ಕಾರ್ಪೊರೇಟ್ ಸೀಲ್ ಇರ್ತದೆ, ಅಂದರೆ ಸೀಲ್ ಇರ್ಬೋದು, ಆ್ಯಂಡ್ ಸಿಗ್ನೇಚರ್ಸ್ ಇರ್ತವೆ. ಕಾರ್ಪೊರೇಟ್ ಸೀಲ್ ಮತ್ತು ಸಿಗ್ನೇಚರ್ಸ್ ಬರ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಸ್ಟಾಕ್ ಸರ್ಟಿಫಿಕೇಟ್. ಅಂದ್ರೆ ಸ್ಟಾಕ್ ಸರ್ಟಿಫಿಕೇಟ್ ಅಂದ್ರೆ ಒಂದು ಫಿಸಿಕಲ್ ಪೇಪರ್ ಅನ್ಬೋದು, ವಿಚ್ ಇಂಡಿಕೇಟ್ಸ್ ಅನ್ಬೋದು, ಆರ್ ರೀಪ್ರೆಸೆಂಟ್ಸ್ ಮೀನ್ಸ್ ಶೇರ್ ಹೋಲ್ಡರ್ಸ್ ಓನರ್ಶಿಪ್ ಅಂದ್ರೆ ಎಷ್ಟು ಓನರ್ ಶೇರ್ಸ್ ಪರ್ಚೇಸ್ ಮಾಡ. ಓಕೆ, ಇನ್ಫಾರ್ಮೇಷನ್ಸ್ ಕೊಡ್ಬೋದು, ಏನೇನು ಇನ್ಫಾರ್ಮೇಷನ್ ಇನ್ಕ್ಲೂಡ್ ಆಗ್ಬೋದು, ಲೈಕ್ ನಂಬರ್ ಆಫ್ ಶೇರ್ಸ್ ಓನ್ಡ್ ಎಷ್ಟು ಮಾಡ್ಯಾರ, ಪರ್ಚೇಸ್ ಎಷ್ಟು ಮಾಡ್ಯಾರ. ಓಕೆ, ಯೂಶಲಿ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೂ ಇರ್ಬೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಓಕೆ, ಕಾರ್ಪೊರೇಟ್ ಸೀಲ್ ಆ್ಯಂಡ್ ಸಿಗ್ನೇಚರ್. ಯೂಶಲಿ ನೀವು ನೋಡ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಷ್ಟು ಸ್ಮಾಲ್ ಲೆಟರ್ಸ್ ಒಳಗೆ ಬರೀತಾರೆ. ಓಕೆ, ನೀವು ನೋಡ್ಬೋದು ಇನ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಆಲ್ಸೋ ನೋಡ್ಬೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಷ್ಟು ಸ್ಮಾಲ್ ಒಳಗೆ ಬರೀತಾರೆ. ಇನ್ ಅದು ಯೂಶಲಿ ಸ್ಮಾಲ್ ಅಂದ್ರೆ ಸ್ಮಾಲ್ ಫಾಂಟ್ ಸೈಜ್ ಸ್ಮಾಲ್ ಒಳಗೆ ಬರೀತಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಯೂಶಲಿ ಅದು ನಾವು ಮ್ಯಾಕ್ಸಿಮಮ್ ಅಂದ್ರೆ 100% ಒಳಗೆ 80% ಯಾರು ರೀಡ್ ಮಾಡಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಯಾರು 20% ಅಷ್ಟೇ ಯೂಸ್ ಮಾಡ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಯೂಶಲಿ ಎಲ್ಲರದು ನೋಡ್ಬೋದು, ಎಲ್ಲ ಕಂಪ್ನೀಸ್ ಇರ್ಬೋದು, ಎಲ್ಲ ಸಮ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ನೋಡ್ಬೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಯೂಶಲಿ ಸ್ಮಾಲ್ ಲೆಟರ್ಸ್ ಒಳಗೆ ಬರೀತಾರೆ. ಓಕೆ, ಬಿಕಾಸ್ there no huge most of the people will not read that. Usually you can say 30% ಅಷ್ಟೇ ರೀಡ್ ಮಾಡ್ಬೋದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. and one more wait a minute and one more we have in government securities ಒಳಗೆ ಪ್ರಾಮಿಸರಿ ನೋಟ್ ಬರ್ತದೆ. ಪ್ರಾಮಿಸರಿ ನೋಟ್ನ ಹೇಳಿದೆ. ಸಿ ಪ್ರಾಮಿಸರಿ ನೋಟ್ ಈಸ್ ಅ ಫೈನಾನ್ಷಿಯಲ್ instrument ಅನ್ಬೋದು that contains a written promise by one party, the note issuer or the maker, to pay another party, the note party, a definite sum of money either on demand or a specified future date. A promissory note typically contains the terms, okay, the terms pertaining to the indebentures such as principal amount, interest amount, maturity date and place of insurance and issue signature. Promissory note ಅಂದ್ರೆ ಏನು ಅನ್ಬೋದು, ನಾ ಹೇಳಿದ್ದೇನೆ ಪ್ರಾಮಿಸರಿ ನೋಟ್ ಮಾಡ್ತಾರೆ. ಸಪೋಸ್ ಎ ಬಿ ಸಿ ಪರ್ಸನ್ ಅದ, ಒಂದು ಯಾವ್ದಾರ ಒಂದು ಪರ್ಸನ್ ಕಡೆ ಅಮೌಂಟ್ ಇಸ್ಕೊಲಿಕ್ಕತ್ತ, ದಟ್ ಎ ಬಿ ಸಿ ಏನ್ಬೋದು ಒಂದು ಪ್ರಾಮಿಸರಿ ನೋಟ್ ಬರೀದ್ ಕೊಡ್ರಿ ಅಂತ. ಪ್ರಾಮಿಸರಿ ನೋಟ್ ಅಂದ್ರೆ ನಾ ಇವನ್ ಕಡೆ ಇಷ್ಟು ಅಮೌಂಟ್ ತೊಗೊಂಡಿನಿ, ಇಷ್ಟು ಡೇಟ್ ಒಳಗೆ ರಿಟರ್ನ್ ಮಾಡ್ತೀನಿ. ಸೇಮ್ ವೇ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ಥ್ರೂ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಪೋಸ್ ಪರ್ಸನ್ಸ್ ಕಡೆ ಹಿಂಗೆ ಪ್ರಾಮಿಸರಿ ನೋಟ್ ಆಗ್ತಾರೆ. ಓಕೆ, ಒಂದು ಪ್ರಾಮಿಸ್ ಮಾಡ್ತಾರೆ. ಪ್ರಾಮಿಸರಿ ಅಂದ್ರೆ ಏನ್ಬೋದು, ಪ್ರಾಮಿಸ್ ಮಾಡ್ತಾ ದ್ಯಾಟ್ ಯು ಶುಡ್ ಗಿವ್ ಮಿ ಅ ರಿಟರ್ನ್ ಸ್ಟೇಟ್ಮೆಂಟ್ ಕೊಡಬೇಕು, ದ್ಯಾಟ್ ಆನ್ ದಿಸ್ ಟೈಮ್ ಐ ವಿಲ್ ಪೇ ಯು ಅ ಮನಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಟಾಟಾ ಕಂಪ್ನಿ ಹೇಳಿದೆ, ಟಾಟಾ ಕಂಪ್ನಿ ವಾಂಟ್ಸ್ ಟು want to borrow money from ರಿಲಯನ್ಸ್. ಅವ್ರು ಅಗ್ರಿ ಆಗ್ತಾರೆ ಅಂದ್ರೆ ಪ್ರಾಮಿಸರಿ ನೋಟ್ ಬರೆಯೋದು ಕೊಡ್ತಾರೆ. ಅಕಸ್ಮಾತ್ ಅವ ಕೊಟ್ಲಿಂದ್ರೆ ಮನಿ ಏನು ಮಾಡ್ಬೋದು, ಅದು ಫಾರ್ ದ್ಯಾಟ್ ಪರ್ಪಸ್ ಒಂದು ಪ್ರಾಮಿಸರಿ ನೋಟ್ ಬರ್ತಾರೆ. ಓಕೆ, ಪ್ರಾಮಿಸರಿ ನೋಟ್ ಈಸ್ ಅ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್
that contains ಅನ್ಬೋದು contains ಅಂದ್ರೆ ಒಂದು ರಿಟರ್ನ್ ಪ್ರಾಮಿಸ್ ಬರಿಬೇಕು by one party to another party. At one party, I will return you this much amount in the future date on the demand. Okay, ಅದರೊಳಗೆ ಏನೇನು ಇರ್ತದೆ? Okay, typically it contains ರೂಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ಬೋದು. ಓಕೆ, ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಕೊಡಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು ಇರ್ತದೆ, ವಾಟ್ ಈಸ್ ಅ ಮೆಚುರಿಟಿ ಪೀರಿಯಡ್, ಡೇಟ್ ಆ್ಯಂಡ್ ಪ್ಲೇಸ್ ಆಫ್ ಇನ್ಶೂರೆನ್ಸ್ ಆ್ಯಂಡ್ ಸಿಗ್ನೇಚರ್. ಇಲ್ಲಿ ಇದರೊಳಗೆಲ್ಲ ಬರ್ತದೆ ಪ್ರಾಮಿಸರಿ ನೋಟ್ ಒಳಗೆ. ಓಕೆ, ನಾ ಹೇಳಿದೆ ಒಂದು ಎಕ್ಸಾಂಪಲ್ ಟಾಟಾ ಟಿ ಸಿ ಎಸ್ ಮತ್ತು ರಿಲಯನ್ಸ್. ಟಿ ಸಿ ಎಸ್ ಕಡೆ ಏನಾಗ್ಲಿಕ್ಕತ್ತ, ಹ್ಯಾವ್ ಬಾರೋಡ್ ಮನಿ ಫ್ರಮ್ ರಿಲಯನ್ಸ್ ಅಗ್ರಿ ಆಗ್ಯಾರ. ರಿಲಯನ್ಸ್ ಏನು ಮಾಡ್ತಾರೆ, ಒಂದು ಬ್ಯಾಂಕ್ ಅಂದ್ರೆ ಬ್ರೋಕರ್ ತೊಗೋತಾರೆ. ಯಾರಿಗೆ ತೊಗೋತಾರೆ? ಬ್ರೋಕರ್, ಬ್ಯಾಂಕಿಗೆ ಬ್ರೋಕರ್ ತೊಗೋತಾರೆ. ಅವ್ರೇನು ಮಾಡ್ತಾರೆ, ಒಂದು ಪ್ರಾಮಿಸರಿ ನೋಟ್ ಬರೀದು ಕೊಡಬೇಕು, ದ್ಯಾಟ್ ಆನ್ ದಿಸ್ ಮಚ್ ಡೇಟ್ ಯು ಶುಡ್ ರೀಪೇ ಮೈ ದ ಮನಿ. ಅಂದ್ರೆ ಟಿ ಸಿ ಎಸ್ ಏನು ಮಾಡಿ ರಿಲಯನ್ಸ್ ಕಡೆ ಒಂದು ಅಮೌಂಟ್ ಲೋನ್ ತೊಗೊಂತಾರೆ. ಏನು ಮಾಡ್ತಾರೆ ಅದ್ರೊಳಗೆ, ಅವ್ರು ಏನು ಮಾಡ್ತಾರೆ, ಪ್ರಾಮಿಸರಿ ನೋಟ್ ಬರೀದು ಕೊಡ್ರಿ ಅಂತ. ಪ್ರಾಮಿಸರಿ ನೋಟ್ ಅಂದ್ರೆ ಎಷ್ಟು ತೊಗೊಂಡಿರಿ, ಆನ್ ವಿಚ್ ಡೇಟ್ ಯು ವಿಲ್ ಬಿ ರೀಪೇ, ದಟ್ ಈಸ್ ಕಾಲ್ಡ್ ಆಸ್ promissory note. I think everyone have understood what is promissory note. Promissory, all of you understood means at least all of you understood. See, promissory note ಅಂದ್ರೆ ಏನು ಅನ್ಬೋದು, ಒಂದು ಕಂಟೆಂಟ್ಸ್ ಅನ್ಬೋದು. ಕಂಟೆಂಟ್ ವಾಟ್ ಇಟ್ ಕಂಟೇನ್ಸ್, ಅ ರಿಟರ್ನ್ ಪ್ರಾಮಿಸ್. ಒಂದು ಪ್ರಾಮಿಸ್ ಅನ್ಬೋದು ಬೈ ಒನ್ ಪಾರ್ಟಿ, ಮೀನ್ಸ್ ಇಶ್ಯೂವರ್ ಅನ್ಬೋದು, ಅವ್ರಿಗೆ ಮೇಕರ್ ಅನ್ಬೋದು, ಟು ಪೇ ಟು ಅನದರ್ ಪಾರ್ಟಿ ದಟ್ ದಿಸ್ ಮಚ್ ಲೋನ್ ಐ ಹ್ಯಾವ್ ಬಾರೋಡ್ ಫ್ರಮ್ ಯು. ಒಂದು ಪ್ರಾಮಿಸರಿ ನೋಟ್ ಬರೀದಂತ ಯಾರಂತ, ಅನದರ್ ಪಾರ್ಟಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅದ, ಎ ಬಿ ಸಿ ಟೇಕನ್ ಮನಿ ಫ್ರಮ್ ಎಕ್ಸ್ ವೈ ಝೆಡ್. ಅವ ಎಕ್ಸ್ ವೈ ಝೆಡ್ ಏನಂತ ಒಂದು ಪ್ರಾಮಿಸರಿ ನೋಟ್ ಬರೀದು ಕೊಡ್ರಿ. ಪ್ರಾಮಿಸರಿ ನೋಟ್ ಸೇಮ್ ಇಟ್ ಹ್ಯಾಪನ್ಸ್ ಟು ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಒಳಗೆ ಆಗ್ಬೋದು. ಪ್ರಾಮಿಸರಿ ನೋಟ್ ಆ್ಯಟ್ ದಿಸ್ ಮಚ್ ಟೈಮ್ ಐ ವಿಲ್ ರೀಪೇ ಯು. ಅದು ಪ್ರಾಮಿಸರಿ ನೋಟ್ ಒಳಗೆ ಏನೇನು ಬರ್ತಾರೆ, ಓಕೆ, ಸರ್ಟನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ಬೋದು. ಓಕೆ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿರ್ತದೆ, ಇಂಟ್ರೆಸ್ಟ್ ರೇಟ್ ಎಷ್ಟಿರ್ಬೋದು, ಮೆಚುರಿಟಿ ಡೇಟ್ ಎಷ್ಟು ಟೈಮ್ ಪೀರಿಯಡ್ ಒಳಗೆ ರೀಪೇ ಮಾಡ್ಬೋದು, ಡೇಟ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ಸಮ್ ಸಿಗ್ನೇಚರ್ಸ್ ಇರ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಪ್ರಾಮಿಸರಿ ನೋಟ್. ಓಕೆ, next we will see next we have secured premium notes. Okay, see, secured premium notes, we can say nothing but a share warrant ಅನ್ಬೋದು. ಓಕೆ, ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ಸ್ ಅಂದ್ರೆ ಏನಬೋದು, ನಥಿಂಗ್ ಬಟ್ ಅ ಶೇರ್ ಅನ್ಬೋದು. ಶೇರ್ಸ್ ವಾರೆಂಟ್ ಇರ್ತದೆ, ವಿಚ್ ಆರ್ ಓನ್ಲಿ ಇಶ್ಯೂಡ್ ಬೈ ಲಿಸ್ಟೆಡ್ ಕಂಪ್ನೀಸ್. ಓಕೆ, ಆಫ್ಟರ್ ಗೆಟಿಂಗ್ ದ ಅಪ್ರೂವಲ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಅಂಡರ್ಸ್ಟುಡ್. ಸೆಕ್ಯೂರ್ಡ್ ಪ್ರೀಮಿಯಂ ನೋಟ್ಸ್ ಅಂದ್ರೆ ಏನಬೋದು, ದೇ ಆರ್ ನಥಿಂಗ್ ಬಟ್ ವಾರೆಂಟ್ಸ್ ಅನ್ಬೋದು. ಓಕೆ, ದೇ ಆರ್ ನಥಿಂಗ್ ಬಟ್ ವಾರೆಂಟ್ಸ್, warrant ಅನ್ಬೋದು, ವಿಚ್ ಆರ್ ಇಶ್ಯೂಡ್ ಬೈ ಲಿಸ್ಟೆಡ್ ಕಂಪ್ನಿ, ಮೀನ್ಸ್ ಗೆಟಿಂಗ್ ಅಪ್ರೂವಲ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಯೂಶಲಿ ಟು ಮೀಟ್ ಲಾಂಗ್ ಟರ್ಮ್ ಅನ್ಬೋದು, ಅ ಶಾರ್ಟ್ ಟರ್ಮ್ ಅಂದರೆ ಮೀಡಿಯಂ ಟರ್ಮ್ ಅನ್ಬೋದು, ಲಾಂಗ್ ಟರ್ಮ್ ನೀಡ್ಸ್ ಆಫ್ ಫೈನಾನ್ಸ್ ಅ ಕಂಪ್ನಿ ಮೇ ಇಶ್ಯೂ, ಕಂಪ್ನಿ ಇಶ್ಯೂ ಮಾಡ್ಬೋದು ದಿಸ್ ಕೈಂಡ್ ಆಫ್ ವೇರಿಯಸ್ ಸೆಕ್ಯೂರಿಟೀಸ್ ಟು ರೇಸ್ ಫಂಡ್ಸ್ ಫ್ರಮ್ ದ ಪಬ್ಲಿಕ್. ಅಂಡರ್ಸ್ಟುಡ್. ಸೆಕ್ಯೂರ್ಡ್ ಪ್ರೀಮಿಯಂ ನೋಟ್ಸ್ ಅಂದ್ರೆ ಏನ್ಬೋದು, ಸಪೋಸ್ ದೇ ಆರ್ ಲೈಕ್ ಶೇರ್ ವಾರೆಂಟ್ ಅನ್ಬೋದು, ವಿಚ್ ಆರ್ ಯೂಶಲಿ ಇಶ್ಯೂಡ್ ಬೈ listed companies. For example, to meet suppose a company requires medium term ಅನ್ಬೋದು or long term needs of funds to a company ಅನ್ಬೋದು, they can issue from the public. Okay, a company may decide issue securities because it needs startup capital or to repay debts to over the expand. Why this company required means they issue this kind of warrant ಅನ್ಬೋದು, securities ಅನ್ಬೋದು, to pay the debt amount, or even they want to expand some business or expand the business. For that purpose they required funds. That funds ಎದಕ್ಕೆ ಇದು ಶೇರ್ಸ್ ಇಶ್ಯೂ ಮಾಡ್ತಾರಂದ್ರೆ, why they will issue means why they will to start a paid up capital or to repay some debt ಅನ್ಬೋದು, or even to expand. Okay,